ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ತುಳಸಿ ಹಬ್ಬದ ದಿವಸ ರಾಯರ ಹೂ ಪ್ರಸಾದ ಆಗಿರೋಂತಹ ಕ್ಲಿಪ್ಸ್ ಇದು. ಹೊರಗಡೆ ತುಳಸಿ ಪೂಜೆ ಮಾಡ್ತಾ ಮಧ್ಯ ಏನಕ್ಕಾದರೂ ಎದ್ದು ಬಂದಾಗ ಒಂದೊಂದೇ ಹೂ ಪ್ರಸಾದಗಳು, ಜೊತೆಯಲ್ಲಿ ತುಳಸಿ ಮಾಲೆ. ನೋಡಿ, ಇದು ತುಳಸಿ ಮಾಲೆ. ಯಾವಾಗ ಈ ಮಾಲೆಯನ್ನು ರಾಯರು ಪ್ರಸಾದವಾಗಿ ಕೊಡ್ತಾರೆ ಅವತ್ತಿನ ದಿವಸ ಎಂದಿಗಿಂತ ಹೆಚ್ಚಿನದಾಗಿ ರಾಯರು ಸಂಪ್ರೀತರಾಗಿರ್ತಾರೆ ನಮ್ಮ ಪೂಜೆಯಿಂದ ಅಂತ ಹೇಳಿ ಅರ್ಥ. ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂತಂದರೆ, ಈಗ ನಾವು ಏನು ರಾಯರ ಪೂಜೆಯನ್ನು ಒಂದಷ್ಟು ದಿವಸಗಳಿಂದ ಮಾಡ್ತಾ ಇರ್ತೀವಿ, ಅಥವಾ ರಾಯರ ವ್ರತನೇ ಮಾಡಿರ್ತೀವಿ ಅಂದ್ಕೊಳ್ಳಿ. ರಾಯರು ನಮ್ಮ ಪೂಜೆಯನ್ನು ಅರ್ಪಿಸ್ಕೊಂಡಿದ್ದಾರಾ? ಇಷ್ಟರಲ್ಲೇ ನಮ್ಮ ಕಷ್ಟಗಳು ಕಳೆದು ಹೋಗುತ್ತಾ? ನಮ್ಮ ಸಂಕಟಗಳಿಂದ ರಾಯರು ನಮ್ಮನ್ನು ಪಾರು ಮಾಡ್ತಾರೆ ಅನ್ನೋವಂತಹದ್ದನ್ನು ಯಾವ ಮೂಲಕವಾಗಿ ಸೂಚನೆಯನ್ನು ಕೊಡ್ತಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋತೀನಿ. ಈಗ ಆಲ್ರೆಡಿ ಮೊದಲೇ ಹೇಳಿದ್ದೀನಿ, ರಾಯರು ಹೇಗೆಲ್ಲ ನಮಗೆ ಸೂಚನೆ ಕೊಡ್ತಾರೆ, ಅವರು ಒಲ್ದಿದ್ದಾರೆ ಅಥವಾ ನಮ್ಮ ಕಷ್ಟಗಳು ಕಳೆಯುತ್ತೆ ಅಂತ. ಇದು ಇನ್ನೊಂದಷ್ಟು ವಿಚಾರಗಳು. ಯಾರಿಗೇ ಆಗಲಿ ನೋಡಿ, ರಾಯರನ್ನು ಹೀಗೆ ಪೂಜಿಸಿದ ಕ್ಷಣ ನಾಳೆನೇ ಕಷ್ಟಗಳು ಕಳೆದು ಹೋಗಲ್ಲ. ಸ್ವಲ್ಪ ಸಮಯ ಅನ್ನುವಂಥದ್ದು ಹಿಡಿಯುತ್ತೆ. ಯಾರ ತಾಳ್ಮೆಯಿಂದ ಅವರ ಪಾದ ಹಿಡಿದು ಪೂಜಿಸ್ತಾ ನಂಬುತ್ತಾ ಸಾಕ್ತೀರಾ, ಒಂದಲ್ಲ ಒಂದು ದಿವಸ ಅವರ ಭಾಗ್ಯದ ಬಾಗಿಲು ತೆಗೆಯುತ್ತೆ. 2 ದಿವಸ ಪೂಜೆ ಮಾಡಿ 3ನೇ ದಿವಸ ಅಯ್ಯೋ ರಾಯರು ಅವ್ರಿಗೆ ಒಳ್ಳೇದು ಮಾಡ್ತಿದ್ದಾರೆ, ಇವ್ರಿಗೆ ಒಳ್ಳೇದು ಮಾಡ್ತಿದ್ದಾರೆ, ನಮ್ಗೆ ಯಾಕೋ ಇನ್ನೂ ಅನುಗ್ರಹನೇ ಆಗಲಿಲ್ಲ, ಕಂಡುಬಿಡಲಿಲ್ಲ, ರಾಯರು ಎಲ್ಲಿದ್ದಾರೆ. ಒಂದಷ್ಟು ದಿವಸ ಪೂಜೆ ಮಾಡಿ ಯಾರಾದರೂ ರಾಯರ ಪೂಜೆ ವಿಡಿಯೋಸ್ ಹಾಕಿದಾಗ ಕೂಡ ಅಲ್ಲಿ ನೆಗೆಟಿವ್ ಹಾಕೋದು, ಯಾವ ರಾಯರು ಇಲ್ಲ, ನಮ್ಮ ಕಷ್ಟ ಬಗೆಹರಿಲಿಲ್ಲ. ಸ್ವಲ್ಪ ತಾಳ್ಮೆ ಇರಬೇಕು. ನೀವು ರಾಯರಿಲ್ಲ ಅಂದ ತಕ್ಷಣ ರಾಯರು ನಿಮ್ಮ ಪಾಲಿಗೆ ಇಲ್ದಾಗ ಹಾಕ್ತಾರೆ. ಅದ್ರ ಜೊತೆಗೆ ಯಾವ ದೇವರು ಕೂಡ, ಅಂದರೆ ಈಗ ರಾಯರನ್ನೇನೋ ಪೂಜೆ ಮಾಡ್ತಾ ಇರ್ತೀರ, ಬಿಟ್ಬಿಡ್ತೀರಾ, ಬೇರೆ ದೇವಸ್ಥಾನಗಳಿಗೆ ಹೋಗೋದು, ಆ ದೇವರು ಕೂಡ ನಿಮಗೆ ಆವಾಗ ಒಲಿಯೋದಿಲ್ಲ. ಏಕೆಂತಂದರೆ ಕಲಿಯುಗದಲ್ಲಿ ಜನರ ಕಷ್ಟಗಳನ್ನು ಕಳೀಲಿಕ್ಕೋಸ್ಕರನೇ ರಾಯರು ಭೂಮಿಯಲ್ಲೇ ಮಂತ್ರಾಲಯದಲ್ಲೇ ಜೀವಂತವಾಗಿದ್ದಾರೆ. ನೀವು ಜೀವಂತವಾಗಿ ಭೂಮಿಯಲ್ಲಿರುವಂತಹ ದೇವರನ್ನೇ ಒಲಿಸ್ಕೊಂಡಿಲ್ಲ ಅಂತಂದರೆ ಇನ್ನೆಲ್ಲೋ ದೂರದಲ್ಲಿರುವಂತಹ ದೇವರನ್ನು ಹೇಗೆ ಒಲಿಸ್ಕೋತೀರಾ? ಯಾರು ರಾಯರನ್ನು ನಂಬಿ ಸಾಕ್ತಾ ಹೋಗ್ತಾ ಇರ್ತೀರಲ್ವ, ಅಂತಹವರಿಗೆ ಇಷ್ಟರಲ್ಲೇ ನಿಮ್ಮ ಕಷ್ಟಗಳೆಲ್ಲ ಕರಗೋಗುತ್ತೆ ಅನ್ನೋವಂತಹ ಒಂದಷ್ಟು ಸೂಚನೆಗಳನ್ನು ರಾಯರು ನಿಮಗೆ ಕೊಡ್ತಾನೇ ಇರ್ತಾರೆ. ನೋಡಿ ಯಾವೆಲ್ಲ ಅದು ಸೂಚನೆಗಳು ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಸೂಚನೆಗಳು ನಿಮಗೆ ಕಾಣಿಸಿಕೊಳ್ಳತೊಡಗಿದ್ರೆ ನಿಮ್ಮ ಸಮಸ್ಯೆಗಳೆಲ್ಲವನ್ನು ರಾಯರು ಇಷ್ಟರಲ್ಲೇ ಪರಿಹಾರ ಮಾಡ್ತಾರೆ ಅಂಥೇಳಿ ಅರ್ಥ. ಇದನ್ನು ಅರ್ಥ ಮಾಡಿಕೊಂಡು ಕೊರಗದಲೆ ಕಣ್ಣೀರು ಹಾಕದಲೆ ನೆಮ್ಮದಿಯಾಗಿರಿ. ಏನು ರಾಯರು ಕೊಡೋ ಸೂಚನೆ ಅಂತಂದರೆ, ಮೊದಲನೇದಾಗಿ ನೋಡಿ, ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಳ್ಳುವಂತಹದ್ದು. ನಿಮ್ಮ ಕನಸಿನಲ್ಲಿ ರಾಯರ ಬೃಂದಾವನ, ಅದು ಮಂತ್ರಾಲಯದ ಬೃಂದಾವನ ಇರಬಹುದು, ಅಥವಾ ನೀವು ಯಾವುದೋ ಮಠಗಳಿಗೆ ಹೋಗ್ತೀರಾ ಆ ಮಠಗಳ ಬೃಂದಾವನ ಇರಬಹುದು, ರಾಯರ ಮೂರ್ತಿಗಳಾಗಿರಬಹುದು, ಅಥವಾ ರಾಯರ ಮೃತ್ತಿಕೆ, ರಾಯರ ಮಂತ್ರಾಕ್ಷತೆ, ರಾಯರ ಪಾದುಕೆ, ಜೊತೆಯಲ್ಲಿ ರಾಯರು ಇನ್ನೊಂದು ರೂಪದಲ್ಲಿ ಕಾಣಿಸ್ಕೋತಾರೆ. ಶ್ರೀ ಸುಬುಧೇಂದ್ರ ತೀರ್ಥರು, ಅಂದರೆ ಈಗಿನ ಮಂತ್ರಾಲಯದ ಗುರುಗಳಿದಾರಲ್ಲ, ಅವರು ಕಂಡರೂ ನಿಮ್ಮ ಕನಸಿನಲ್ಲಿ ನೀವು ರಾಯರನ್ನು ನೋಡಿದ್ದೀರಾ ಅಂತಾನೆ ಅರ್ಥ. ಇದೆಲ್ಲವೂ ಸಹ ರಾತ್ರಿ ಕನಸಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಗುರುವಾರ ಬಂತು ಅಂತಂದರೆ ನಿಮಗೆ ಬಹಳ ಶುಭ. ಇದು ಅನ್ವಯಿಸುವಂತಹದ್ದು ರಾತ್ರಿಯ ಕನಸಿಗೆ ಮಾತ್ರ. ಮಧ್ಯಾಹ್ನ ಬೀಳುವಂತಹ ಕನಸುಗಳಿಗೆ ಅರ್ಥ ಇರೋದಿಲ್ಲ. ಆ ಕನಸುಗಳಿಗೆ ಅರ್ಥವನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ಮಧ್ಯಾಹ್ನ ಮಲಗುವಂತಹದ್ದೇ ಅದು ಶಾಸ್ತ್ರದ ಪ್ರಕಾರ ತಪ್ಪು. ಅದರಲ್ಲಿ ಅಲ್ಲಿ ಬೀಳುವಂತಹ ಕನಸಿಗೆ ಅರ್ಥ ಇರಲ್ಲ. ಇನ್ನು ಎರಡನೇದಾಗಿ ನಿಮ್ಮ
ಕನಸಿನಲ್ಲಿ ಮಂತ್ರಾಲಯದ ಪ್ರಾಂಗಣ ಕಾಣಿಸ್ಕೊಳ್ಳುವಂತಹದ್ದು ಕೂಡ ಬಹಳ ಶುಭ. ಈ ರೀತಿ ನಿಮ್ಮ ಸ್ವಪ್ನದಲ್ಲಿ ಏನಾದರೂ ಮಂತ್ರಾಲಯದ ಪ್ರಾಂಗಣ ಕಾಣಿಸ್ಕೊಂತು ಅಂತಂದರೆ ಇಷ್ಟರಲ್ಲೇ ರಾಯರು ನಿಮ್ಮನ್ನು ಮಂತ್ರಾಲಯಕ್ಕೆ ಕರೆಸ್ಕೊಳ್ತಾರೆ ಅಂತ ಹೇಳಿ ಅರ್ಥ. ಇನ್ನು ಮೂರನೇದಾಗಿ, ಯಾರಾದರೂ ಮುತ್ತೈದೆ ಹೆಂಗಸರು ಗುರುವಾರ ಹೂವನ್ನು ಮುಡ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ನಿಮ್ಮ ಕನಸಿನಲ್ಲಿ ಬಂದರೂ ಕೂಡ ನಿಮಗೆ ಶುಭ, ಅಂದರೆ ಆದಷ್ಟು ಬೇಗ ನಿಮ್ಮ ಕಷ್ಟಗಳು ಕಳೆಯುತ್ತೆ ಅಂತ. ಜೊತೆಯಲ್ಲಿ ನಾಲ್ಕನೇದಾಗಿ ರಾಯರು ಕೊಡುವಂತಹ ಸೂಚನೆ, ನಿರಂತರವಾಗಿ ಮನೆಯಲ್ಲಿ ನಿಮಗೆ ರಾಯರ ಫೋಟೋಯಿಂದ ಬಲಭಾಗದ ಹೂಗಳು ಪ್ರಸಾದವಾಗಿ ಸಿಗ್ತಾ ಹೋಗ್ತಿದ್ರೆ ಅದು ಕೂಡ ಶುಭ. ಜೊತೆಯಲ್ಲಿ ನಿಮ್ಮ ಸಮಸ್ಯೆಗಳು ಎಲ್ಲವೂ ಸಹ ಇಷ್ಟರಲ್ಲೇ ಕಳೆಯುತ್ತೆ ಅಂತೇಳಿ ಅರ್ಥ. ಇನ್ನು ಮುಂದಿನ ಸೂಚನೆ, ಮನೆಯಲ್ಲಿ ನೀವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅತಿಥಿಗಳು ಬರುವಂತಹದ್ದು. ಆ ಅತಿಥಿಗಳು ಬಂದು ನಿಮ್ಮ ಮನೆಯ ಸತ್ಕಾರ ಸ್ವೀಕಾರ ಮಾಡಿದ್ರೆ, ಅಂದರೆ ನೀವು ಒಂದು ಲೋಟ ನೀರೇ ಕೊಡ್ತಿರೋ, ಹಾಲೇ ಕೊಡ್ತಿರೋ, ಅಥವಾ ಊಟನೇ ಇಟ್ಟು ಕಳಿಸ್ತಿರೋ, ಈ ರೀತಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅತಿಥಿಗಳು ಬಂದು ಈ ರೀತಿ ಸತ್ಕಾರ ಸ್ವೀಕಾರ ಮಾಡುವಂತಹದ್ದು ಕೂಡ ಶುಭ. ಇನ್ನು ಮುಂದೆ ವಿಶೇಷವಾಗಿ ಗುರುವಾರದ ದಿವಸ ರಾಯರಿಗೆ ಹಾಕದಂತಹ ತುಳಸಿ ಅಥವಾ ತುಳಸಿ ಮಾಲೆ, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ಅಲ್ಲ, ತುಳಸಿ ಮಾಲೆ ಅಥವಾ ನಾವು ಏನು ಕಟ್ತೀವಲ್ವ ತುಳಸಿ, ಆ ತುಳಸಿ ಕೂಡ ಪ್ರಸಾದವಾಗಿ ಸಿಕ್ಕರೆ ಅದು ಕೂಡ ಇಷ್ಟರಲ್ಲೇ ನಿಮ್ಮ ಎಲ್ಲ ಕಷ್ಟಗಳಿಂದ ನೀವು ಹೊರಬರ್ತೀರಾ ಅನ್ನುವಂತಹ ಸೂಚನೆಯನ್ನು ರಾಯರು ಕೊಟ್ಟಿರ್ತಾರೆ. ಇನ್ನು ಮುಂದಿನದ್ದು ಅಂತಂದರೆ, ರಾಯರ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಾಗ, ಅಂದರೆ ರಾಯರ ಅಷ್ಟೋತ್ತರ ಇರಬಹುದು ಅಥವಾ ರಾಯರ ಅಕ್ಷರಮಾಲಿಕಾ ಸ್ತೋತ್ರ ಇರಬಹುದು, ರಾಯರ ಗಾಯತ್ರಿ ಮಂತ್ರ ಇರಬಹುದು, ನೀವು ಕುತ್ಕೊಂಡು ರಾಯರ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಾಗ ಹೂ ಪ್ರಸಾದ ಆದರೆ ಅದು ಕೂಡ ಬಹಳ ಶ್ರೇಷ್ಠ. ನಾನು ಪದೇ ಪದೇ ಹೇಳ್ತಿರ್ತೀನಿ, ರಾಯರ ಮುಂದೆ ನಾವು ಹಚ್ಚುವಂತಹ ಒಂದು ದೀಪ, ಹೇಳುವಂತಹ ಒಂದು ಸ್ತೋತ್ರ ಕೂಡ ಯಾವತ್ತೂ ವ್ಯರ್ಥ ಆಗಲ್ಲ. ನಂಬಿಕೆ ಇಟ್ಟು ನಿಷ್ಠೆಯಿಂದ ಮಾಡಿದ್ರಿ ಅಂದರೆ ಖಂಡಿತ ರಾಯರು ನಿಮ್ಮ ಕಷ್ಟಗಳನ್ನು ಕಳೆದು ನಿಮ್ಮ ಬಾಳಿನಲ್ಲಿ ಬೆಳಕಾಗ್ತಾರೆ. ತಾಳ್ಮೆಯಿಂದ ರಾಯರ ಸೇವೆಯನ್ನು ಮಾಡ್ತಾ ಹೋಗಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ರಾಯರ ಪೂಜೆ ಗುರುವಾರ ಹೇಗೆ ಮಾಡಬೇಕು ಅನ್ನುವಂತಹ ವಿಡಿಯೋ ಹಾಕ್ತೀನಿ, ನೋಡಿ ಅದರಂತೆ ಪೂಜೆ ಮಾಡಿಕೊಡಿ. ರಾಯರೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ನಮಸ್ಕಾರ.